ಮಾಲ್ಡೀವ್ ಜ್ವಾಲಾಮುಖಿಯ ಪಕ್ಕ ಕೂತ್ಕೊಂಡು ಹರಟೆ ಹೊಡಿತಾ ಇದೀನಿ. ಬರ್ತೀರಾ ಜೊತೆಗೆ ಅಂದ್ರು, ನಡಿ ಅದು ಹೋಗಿ ಕೂತ್ಕೊಂಡೆ. ಒಂದು ಟ್ರಕ್ ಒಳಗೆ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಇದೆ. ಕ್ಯಾರವನ್ ಚೆನ್ನಾಗಿತ್ತು. ಅದಾದ್ಮೇಲೆ ಮಧ್ಯ ಜರ್ನಿಲಿ ಕೈ ಕೊಡು ಅಂದ, ಹಿಂಗೆ ಕೊಟ್ಟೆ ಈ ರಿಂಗ್ ಹಾಕಿದ, ಒರಿಜಿನಲ್ ರೂಬಿ ರಿಂಗ್. ಅದತ್ರ 1 ಲಕ್ಷ ರೂಪಾಯಿ ಅನ್ಸುತ್ತೆ ಇದಕ್ಕೆ. ನಾನು ಅವ್ನ ಜೊತೆಗೆ ಹೋಗ್ತಿರೋದೇ ಓಸಿ, ಆದರೆ ಅವ್ನು ಅರ್ಥ ಮಾಡ್ಕೊಂಡಿದ್ದು ನಮ್ಮ ಬಾಂಧವ್ಯನ, ದುಡ್ಡನ್ನಲ್ಲ. ಯಾಕಂದ್ರೆ ನಾವು ಎಷ್ಟು ಜಾಸ್ತಿ ತೊಗೋತೀವಿ ಅಷ್ಟು ಸ್ಟ್ರೆಸ್ ಆಗ್ತಾ ಇರುತ್ತಲ್ವ ನಮಗೆ. ಈಗ ಒಂದು ಕಾರ್ ತೊಗೊಂಡ್ರೆ ಅದನ್ನ ಮೇಂಟೈನ್ ಮಾಡೋಕೆ ಒಂದು ಪಾರ್ಕಿಂಗ್ ಸ್ಪೇಸು, ಅದಕ್ಕೆ ಸರ್ವಿಸ್ ಮಾಡಿಸೋದಕ್ಕೆ ಒಂದು ಟೈಮ್, ಅದಕ್ಕೊಂದು ಇನ್ಶೂರೆನ್ಸ್, ಅದಕ್ಕೊಂದು ಮನುಷ್ಯ ಸಾಕ್ದಂಗೆ. ಚೈನಾದಲ್ಲಿ ಒಬ್ಬ ಸಾಹುಕಾರ ರೈತ, ಅವನ ಹತ್ರ ಕೋಟಿ ಇದೆ ರೀ. ಶೂ ಬಿಚ್ಚಿಟ್ರೆ ಶೂ ತೆಗೆದಿಡಕ್ಕೆ ಹೋಗ್ತಾನೆ. ಬಟ್ಟೆ ಒಗಿಬೇಕು ಅಂದ್ರೆ ಕುಡು ನಾವು ಕೊಡ್ತೀನಿ ಅಂತ ಎತ್ಕೋತಾನೆ. ಹೋಗ್ಬೇಕಾರೆ 50,000 ರೂಪಾಯಿ ಟೀ ಕೊಟ್ಟ ಕೈಗೆ. ಅವ್ನು ಎಷ್ಟು ಕೊಟ್ಟಿದೆ ಅವನಿಗೆ ಗೊತ್ತಿಲ್ಲ. ಆದರೆ ಅವ್ನು ಎಲ್ಲ ಕಡೆ ಹೆಂಗೆ ಹೋಗ್ತಾನೆ ಅಂದ್ರೆ ಅವ್ನು ಏನು ಇಲ್ಲ ಹತ್ರ ಹೋಗ್ತಾನೆ. ನಮ್ಮಲ್ಲಿ ಬಡ ಭಿಕ್ಷಿಕೋನ ಹಂಗಿರಲ್ಲ. ಮಡಗಾಸ್ಕರ್ ಅಥವಾ ಇರಾನ್, ಟೆಹರಾನ್ ಯಾವುದೋ ದೇಶಕ್ಕೆ ಹೋದಾಗ ಈಗ ನಮ್ಮಲ್ಲಿ ನಡೆಯುತ್ತೆ ಗೊತ್ತಾ, ಭಾರತದಲ್ಲಿ ಈ ಯಾವುದೋ ಒಂದು ಮುಸ್ಲಿಂ ಕಾನ್ಫ್ಲಿಕ್ಟ್ ಅಥವಾ ಇಲ್ಲಿ ಏನೋ ರಿಲಿಜಿಯನ್ ಕ್ಲಾಶ್, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತಾ ಅಥವಾ ಆ ಥರದ್ದು ಅಲ್ಲಿ ಇರುತ್ತಾ? ಗೊತ್ತಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ಯಾವುದು ಭೇದ ಭಾವನ ಇವತ್ತರಿಗೆ ಯಾರು ನಂಗೆ ಮಾಡಿಲ್ಲ. ನಾನೆಲ್ಲ ಮನೆಗಳಲ್ಲೇ ಉಳ್ಕೊಂಡಿದ್ದನಲ್ಲ. ಉಜ್ಬೇಕಿಸ್ತಾನಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ನನಗೆ ಉಜ್ಬೇಕಿಸ್ತಾನಲ್ಲಿ ಒಂದು ಚಾಲೆಂಜ್ ಕೊಟ್ಟ ಹುಡುಗ, ನೀವು ಮೀಟ್ರ್ ಇದೆ 1,000 ಕಿಲೋಮೀಟ್ರ್ ಲಿಫ್ಟ್ ಕೇಳ್ಕೊಂಡು ಹೋಗು ಅಂತ. ಅವ್ನು ನನ್ನ ಮೀಟ್ರ್ ಪ್ರಶ್ನೆ ಮಾಡ್ತೀಯ ಅಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡೆ. ಫಸ್ಟ್ ಕೈ ಹಾಕಿದೆ, ಒಂದು ಟ್ರಕ್ ನಿಲ್ಲಿಸ್ದ. ಅವನು ಉಜ್ಬೇಕಿಸ್ತಾನಲ್ಲಿ ಎಕ್ಸ್ ಮಿಲಿಟ್ರಿ ಮ್ಯಾನ್ ಅಂತೆ. ಅರ್ಧ ದಾರಿ ಕರ್ಕೊಂಡೋದ. ದಾರಿಲಿ ನಿಲ್ಲಿಸ್ಬಿಟ್ಟು, ಇಲ್ಲಿಂದ ನಾನು ರೈಟ್ ತೊಗೋತೀನಿ, ನಿಂಗೆ ಇನ್ನೊಂದು ಟ್ರಕ್ ನಾನೇ ಕೊಡಿಸ್ತೀನಿ ಅಂತ ನಿಲ್ಲಿಸ್ದ. ಹಾಜಿ ಬಾಯ್ ಅಂತ ಒಬ್ಬ ದೊಡ್ಡ ಟ್ರಕ್ ಡ್ರೈವರ್ ಬಂದು ನಿಲ್ಲಿಸ್ದ. 60 ವರ್ಷದ ಟ್ರಕ್ ಡ್ರೈವರು. ಅವ್ನ ಪಕ್ಕ ಕೂತ್ಕೊಂಡೆ. ಅವ್ನಿಗೆ ಭಾಷೆ ಬರೋಲ್ಲ, ನಂಗೆ ಭಾಷೆ ಬರೋಲ್ಲ ಅಂತ ಇದ್ದೀವಿ ಅಂದ್ಬಿಟ್ಟು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದೆ ಒಂದಿಷ್ಟು. ಅವ್ನಿಗೆ ಅರ್ಥ ಆಯಿತು. ಉರ್ಗೆಂಚಿಗೆ ಕರ್ಕೊಂಡೋದ, ಉರ್ಗೆಂಚ್ ಅನ್ನೋ ಊರಿಗೆ. ಅಲ್ಲಿಂದ ನಾನು ಟ್ರೈನ್ ತೊಗೊಂಡು ಬೇರೆ ಕಡೆ ಹೋಗಬೇಕಾಯಿತು. ಅವ್ನು ಹೇಳ್ದ, ನಮ್ಮ ಮನೆಗೆ ಬಾ ಇವತ್ತು, ನಮ್ಮ ಮನೆಯಲ್ಲೇ ಇದ್ಬಿಟ್ಟು ಊಟ ಮಾಡಿಕೊಂಡು ನಾಳೆ ಹೋಗುವಂತೆ, ಎಲ್ಲ ರಿಲೇಟ್ ಆಯಿತು ಅಂತ. ಆಯಿತು, ನಿಮ್ಮ ಮನೆಗೆ ನಾನು ಸ್ವೀಟ್ಸ್ ತೊಗೋತೀನಿ ಅಂದ್ಬಿಟ್ಟು ಒಂಚೂರು ಇಳಿದು ಒಂದು ಸ್ವೀಟ್ ಗಿಟ್ ತೊಗೊಂಡೆ. ನಾನು ಅಂದ್ಕೊಂಡೆ ಟ್ರಕ್ ಡ್ರೈವರು ಪಾಪ ಕಷ್ಟ ಇರುತ್ತೆ ಅಂತ. ಮನೆಗೆ ಹೋದರೆ ಐಷಾರಾಮಿ ಬಂಗ್ಲೆ. ಅವ್ನ ಮನೆ ಡೈನಿಂಗ್ ಟೇಬಲ್ ಇದಕ್ಕಿಂತ ಉದ್ದ ಇತ್ತು, ಈ ಹಾಲ್ಗಿಂತ. ನಮ್ಮಲ್ಲಿ ಪಾಪ ಅದೇ ಡ್ರೈವರ್ ರೀ ಪಾಪ. ನಾನು ಹಂಗೆ ಅದೇ ಹೇಳಿದ್ದು ಪರ್ಸ್ಪೆಕ್ಟಿವ್. ಅವ್ನು ಓಡಿಸ್ತಾ ಇದ್ದು ಮರ್ಸಿಡೀಸ್ ಟ್ರಕ್ಕು, ಡಬಲ್ ಡೆಕ್ಕರು. ಇಲ್ಲಿಂದ ಅಲ್ಲಿವರೆಗೂ ಡೈನಿಂಗ್ ಟೇಬಲ್ ಇತ್ತು. ಹಿಂಗಾಗಿ ಆಮೇಲೆ ನೆಲದ ಮೇಲೆ ಕೂತ್ಕೊಳ್ಳೋದು ಅವರು. ಫುಲ್ ಲಕ್ಸುರಿ ಮನೆ ಹಾಜಿಬಾಯ್ದು. ಹಾಂ, ನಾವು ಹೋಗೋಷ್ಟೊತ್ತಿಗೆ ಬಿರಿಯಾನಿ ಫುಲ್ಲು, ಏನೇನು ಬಿಸಿ ಊಟ ಮಾಡಿಸ್ಬೋದು ಎಲ್ಲ ಮಾಡಿಸಿ, ಡ್ರೈ ಫ್ರೂಟ್ಸು, ವೋಡ್ಕಾ. ಆಮೇಲೆ ಈಜಿಪ್ಟಲ್ಲಿ ಮುಸ್ಲಿಮ್ಸು ಆಲ್ಕೋಹಾಲ್ ತೊಗೋತಾರೆ. ಉಜ್ಬೇಕಿಸ್ತಾನ, ಸೆಂಟ್ರಲ್ ಏಷ್ಯನ್ ಕಂಟ್ರೀಸಲ್ಲೂ ಮುಸ್ಲಿಮ್ಸ್ ಎಲ್ಲ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ. ಆ ಥರ ಎಲ್ಲ ಆಲ್ಕೋಹಾಲ್ ತೊಗೊಳ್ಳಲ್ಲ ಅಂತಿಲ್ಲ. ಅವರು ಒಂದೊಂದು ದೇಶದಲ್ಲಿ ಒಂದೊಂಥರ ಕಲ್ಚರ್ ಇದೆ. ಯಾಕಂದರೆ ಕೋಲ್ಡ್ ಕಂಟ್ರೀಸ್ ಇದೆ, ಎಕ್ಸ್ಟ್ರೀಮ್ ಕೋಲ್ಡ್ ಕಂಟ್ರೀಸ್, ಅವ್ರಿಗೆ ಆಲ್ಕೋಹಾಲ್ ಅಭ್ಯಾಸ ಇದೆ. ಸೊ ಫುಲ್ಲು ಆಲ್ಕೋಹಾಲ್ ಎಲ್ಲ ಜೋಡಿಸಿದ್ರು, ವೋಡ್ಕಾ, ಬಿಯರು ಎಲ್ಲ ಫುಲ್ ಟೇಬಲ್ ತುಂಬಿಸ್ಬಿಟ್ಟಿದ್ದಾರೆ ಒಬ್ಬನಿಗೋಸ್ಕರ. ಮನೆಗೆ ಫಸ್ಟೇ ಫೋನ್ ಮಾಡಿ ಹೇಳ್ಬಿಟ್ಟು ಅಡುಗೆ ಮಾಡಿಸಿದ್ದಾರೆ. ಊಟ ಮಾಡಿಸ್ಬಿಟ್ಟು ದೊಡ್ಡದಾಗಿ ಹಾಸಿಗೆ ಹಾಸಿ ಮಲಗಿಸಿ ಮಾರನೇ ದಿವಸ ಬೆಳೆ ಆಚೆ ಕರ್ಕೊಂಡೋದ್ರು. ನೀವೆಲ್ಲ ಊಟ ಮಾಡಿದ್ರೆ ಎಲ್ಲಿದೆ ಗೊತ್ತಾ ಅಂದರು. ಅದೇ ಅಂಗಡಿದಲ್ವ ಗುರು ಅಂದ. ಇಲ್ಲಲ್ಲ ಬಾಯಲ್ಲಿ ಕರ್ಕೊಂಡೋದ್ರೆ ಹಿಂದ್ಗಡೆ 2 ಎಕರೆ ಜಮೀನು ಮನೆ ಒಳಗಿಂದ. ಅವನ ಬಾದಾಮಿ ತೋಟ, ಅವನ ಕುರಿ, ಅವನ ಮನೇಲಿ ಮಾಡೋ ಮಟನ್ ಕೂಡ ಅಲ್ಲಿ ಹಿಂದ್ಗಡೆ ಇರೋ ಕುರಿ, ಇಲ್ಲಿ ಅಲ್ಲೇ ಕುರಿ ಸಾಕಿದ್ದಾನೆ. ಪ್ರತಿಯೊಂದು ಏನೇನು ಗ್ರೇಪ್ಸ್ ಎಲ್ಲನೂ ಅವನು ತೊಟ್ಟಿದೆ. ಅವನಿಗೆಲ್ಲ ಇದೆ, ಇಂಥದ್ದಿಲ್ಲ ಅಂತಿಲ್ಲ. ವಾಪಸ್ ಹೋಗ್ಬೇಕಾರೆ ಟ್ರೈನ್ ಟಿಕೆಟ್ ತೆಕ್ಕೊಟ್ಟು ಅವನ ದುಡ್ಡಲ್ಲೇ, ನಾನು ಬೇಡ ಗುರು ನಾನೇ ತೊಗೋತೀನಿ, ಅವನೇ ಟ್ರೈನ್ ಟಿಕೆಟ್ ತೆಕ್ಕೊಟ್ಟು 2 ದಿವಸ ಅವ್ನ ಮನೇಲಿ ಇಟ್ಕೊಂಡು ಟಿಕೆಟ್ ಕೊಟ್ಟು ಬಸ್ ಸ್ಟ್ಯಾಂಡ್ ಟ್ರೈನ್ ಟಿಕೆಟ್ವರೆಗೂ ಬಂದು ಹತ್ತಿಸಿ ಕಳಿಸ್ಕೊಟ್ಟ. ಇರಾನ್ ದೇಶದಲ್ಲಿ ಮೀನಾ ಕೂಡ ಒಂದು ಕಲ್ಲು ಕೊಟ್ಲು, ರಿಂಗ್ ಮಾಡ್ಕೊಂಡು ಹಾಕು ಅಂತ. ಫಿರೋಜೆ ಅಂದ್ಬಿಟ್ಟು, ಸ್ಟೋನ್, ದಿಸ್ ಇಸ್ ಸ್ಟೋನ್ ಅಂಡ್ ಯು ವಾಂಟ್ ಟು ಗಿವ್ ಮಿ, ವೈ ಐ ಡೋಂಟ್ ವಾಂಟ್ ಇಟ್, ಐ ವಾಂಟ್ ಟು ಗಿವ್ ಯು. ಆರ್ ಯು ಶ್ಯೂರ್? ಇರಾನಲ್ಲಿ ಹಿಚ್ ಮಾಡೋಕ್ಕಾಗಲ್ಲ ಅಂದರು. ಹಿಚ್ ಅಂದ್ರೆ ಏನು ಅಂದರೆ ಕೈ ಹಾಕಿ ದುಡ್ಡು ಕೊಡದೆ ಒಂದು ಕಡೆ ಇನ್ನೊಂದು ಕಡೆ ಹೋಗೋದು. ಇರಾನಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಇರಾನಲ್ಲಿ ಸಾಧ್ಯ ಇಲ್ವಾ, ಆಯಿತು ಮಾಡ್ತೀನಿ ಅಂತ 400 ಕಿಲೋಮೀಟರ್ ಒಪ್ಕೊಂಡೆ ಚಾಲೆಂಜ್. ಒಂದು ಫಸ್ಟ್ ಹೋದೆ, ಎಲ್ಲ ಚಿಕ್ಕ ಸಿಕ್ತು ಶುರುಲಿ. 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 50 ಕಿಲೋಮೀಟ್ರ್ ಚೆನ್ನಾಗಿತ್ತು ಅನುಭವ. ಯಾರಿಗೂ ದುಡ್ಡು ಕೊಡಲಿಲ್ಲ. ಕೆಲವರು ದುಡ್ಡು ಕೇಳಿದ್ರು, ನಾನು ಅದು ದುಡ್ಡಿಲ್ಲ ಅಂತೇಳಿ ಕನ್ವೆ ಮಾಡಿದೆ ಫಸ್ಟೇ. ಚಾಲೆಂಜ್ ಅಲ್ವಾ, ನಾನು ಈ ಥರ ಚಾಲೆಂಜಲ್ಲಿ ಹೋಗ್ತಾಯಿದ್ದೀನಿ, ದುಡ್ಡು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ರಿ ಅಂತ. ನೀವು ಅದೇ ದಾರಿಲಿ ಹೋಗ್ತಾಯಿದ್ರೆ ನಿಮ್ಗೇನು ತೊಂದರೆ ಇಲ್ಲ. ಒಂದು ಹೋಟ್ಲಲ್ಲಿ ಉಳಿದೆ, ಸಿಕ್ಕಾಪಟ್ಟೆ ಹಸುವಾಗ್ತಾ ಇತ್ತು ಅಂದರೆ ಊಟಕ್ಕೆ ಅಂತ. ಆ ಊಟ ಆದ ತಕ್ಷಣ ಅವ್ನು ಕೇಳಿದೆ, ಆ ಹೋಟೆಲ್ ಓನರ್ಗೆ, ನನಗೆ ಒಂದು ಗಾಡಿ ಬೇಕು ಬಂದರ ಬಸ್ವರೆಗೂ ಹೋಗೋದಕ್ಕೆ. ಈ ಹೋಟ್ಲಿಗೆ ಬರ್ತಾ ಇರ್ತಾರಲ್ಲ ಯಾರು ಒಬ್ಬರು ಬಂದರೆ ನನಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕಿಂತ ಇಲ್ಲೊಬ್ಬ ಟ್ರಕ್ ಡ್ರೈವರ್ ಇದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಅವ್ನು ಟ್ರಕ್ ಇದೆ ನೋಡಿ ಅಲ್ಲಿ ಅಂದರು. ನೀವು ನೋಡಿದ್ರೆ ಇಷ್ಟುದ್ದ ಇದೆ, 1 ಕಿಲೋಮೀಟ್ರು. ಈ 3 ಕಾರ್ಗಳನ್ನ ಹಾಕೊಂಡು ಹೋಗ್ತಾರಲ್ಲ ಆ ಟ್ರಕ್ಕು ಇಷ್ಟುದ್ದ ಇದೆ. ಅಲ್ಲೋಗಿ ನಿಂತ್ಕೊಂಡು ಕಾಯ್ದಾ ಇದ್ದೆ. ಕೈಯಲ್ಲಿ ಒಂದು ಬೋರ್ಡ್ ಇಟ್ಕೊಂಡಿದ್ದೆ, ಬಂದರ ಬಸ್, ಎಲ್ಲರಿಗೂ ತೋರಿಸೋದಕ್ಕೆ. ಇರಾನ್ ಭಾಷೆಗೆ ಬರ್ಸ್ಕೊಂಬಿಡೋದು ಅಷ್ಟೇ, ತೋರಿಸೋದು ಎಲ್ಲರಿಗೂ. ಯಾರು ನಿಲ್ಲಿಸ್ತೆ ಐ ಆಮ್ ಗೋಯಿಂಗ್ ಟು ಬಂದರ್ ಅಬ್ಬಾಸ್, ಪ್ಲೀಸ್ ಡ್ರಾಪ್ ಮೀ ಅಂತ ಇರಾನಲ್ಲಿ ಬೋರ್ಡಲ್ಲಿ ತೋರಿಸೋದು. ಈ ಬೋರ್ಡ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಕಾಯ್ತಾ ಇದ್ದೆ. ಬಂದರು ಇವರು, ಮೆಹದಿ ಭಾಯ್ ಅಂದ್ಬಿಟ್ಟು. ಮೆಹದಿ ಒಂದು 40 year old ಟ್ರಕ್ ಡ್ರೈವರು. ಬರ್ತೀರಾ ಜೊತೆಗೆ ಅಂದರು. ನಡಿ ಅದು ಹೋಗಿ ಕೂತ್ಕೊಂಡೆ. ಬರೀ 400 ಕಿಲೋಮೀಟ್ರಲ್ಲಿ ಎಷ್ಟು ಫ್ರೆಂಡ್ಸ್ ಆದ್ವಿ ಅಂದರೆ ಫುಲ್ ಸುತ್ತಾಡಿಸಿದ್ರು ಆ ಟ್ರಕ್ಕಲ್ಲಿ.
ಒಂಥರ ರಾಜನ್ ಫೀಲಿಂಗು. ಮರ್ಸಿಡಿಸ್ ಟ್ರಕ್ಕು ಮೇಲ್ಗಡೆ ಕೂತಿದ್ದೀವಿ, ಇಡೀ ಇರಾನ್ ನೋಡಿಕೊಂಡು ಪೆಟ್ರೋಲ್ ಹೆಂಗೆ ಹಾಕ್ತಾರೆ. ಅವ್ನ ಕಾರ್ ಒಳಗೆ, ಒಂದು ಟ್ರಕ್ ಒಳಗೆ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಇದೆ, ನೀರು ಟ್ಯಾಂಕರ್ ಇದೆ, ಏನಿಲ್ಲ ಅವ್ನು ಲಕ್ಸುರಿ ಕ್ಯಾರವನ್ ಚೆನ್ನಾಗಿತ್ತು, ಎಲ್ಲ ಇದೆ, ಊಟ ತಿಂಡಿ ಏನೇನು ಇರ್ಬೋದು ಎಲ್ಲ ಇದೆ ಅವನ ಹತ್ರ. ಡ್ರೈ ಫ್ರೂಟ್ಸು, ಶೀಶಾ, ಅಲ್ಲಿ ಇರಾನಲ್ಲಿ ಶೀಶಾ ಸೇದೋದು ತುಂಬ ಜಾಸ್ತಿ. ಹಾಂ, ತುಂಬ ಸೇರ್ತಾರೆ, ಶೀಶಾ ಅಂತ ಹೇಳ್ತಾರೆ ಅದನ್ನು, ಆ ಟೊಬ್ಯಾಕೊ ಹಾಕಿ ಸೇರ್ತಾರೆ ಅವರು. ಎಲ್ಲ ಇದೆ ಅವನ ಹತ್ರ, ಕೆಂಡ. ಆ ಎಪಿಸೋಡ್ ನೋಡಲೇಬೇಕು, ಬಹಳ ಸೂಪರ್. ತುಂಟತನವು ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ. ಎಲ್ಲ ಮುಗೀತು, ರಾತ್ರಿ ಅವನ ಜೊತೆಗೆ ಉಳಿದೆ. ಒಂದು ಹೋಟ್ಲು ಬುಕ್ ಮಾಡಿ ಅವನು ಹಸರಿ ಫ್ರೆಂಡ್ ಮನೇಲಿ ಉಳಿಸಿ ಊಟ ತಿಂಡಿ ಮಾಡಿಸಿ ₹1 ಇಸ್ಕೊಂಡಿಲ್ಲ ಯಾವುದಕ್ಕೂ. ಅದಾದಮೇಲೆ ಮಧ್ಯ ಜರ್ನಿಲಿ ಕೈ ಕೊಡು ಅಂದ, ಹಿಂಗೆ ಕೊಟ್ಟರೆ ಈ ರಿಂಗ್ ಹಾಕಿದ, ಒರಿಜಿನಲ್ ರೂಬಿ ರಿಂಗು. ಅದತ್ರ ₹1,00,000 ಅನ್ಸುತ್ತೆ ಇದಕ್ಕೆ. ನೋಡಿ ಡಿಸೈನ್, ಇರಾನಿ ಡಿಸೈನು, ಒರಿಜಿನಲ್ ರೂಬಿ ರಿಂಗು. ಎಷ್ಟರಾಗಲಿ ಅದಕ್ಕೆ ₹1 ಆದರೂ ಪರವಾಗಿಲ್ಲ, ಕೈಯಿಂದ ತೆಗೆದು, ಇದು ಸಿಲ್ವರ್, ಇದು ಆಚೆದು, ಕೈಗೆ ಹಾಕ್ಬಿಟ್ಟು ಇದು ನಿನ್ನ ಫ್ರೆಂಡ್ಶಿಪ್ ಸಂಕೇತ ಅಂತ ಹಾಕಿದ. ನಾನು ಅವನ ಜೊತೆಗೆ ಹೋಗ್ತಿರೋದೇ ಓಸಿ, ಆದರೆ ಅವನು ಅರ್ಥ ಮಾಡ್ಕೊಂಡಿದ್ದು ನಮ್ಮ ಬಾಂಧವ್ಯನ, ದುಡ್ಡನ್ನೆಲ್ಲ. ಸೊ ಹಿಚ್ ಹೈಕಿಂಗಲ್ಲಿ ನಾನು ಇದು ಕಲ್ತಿದಂತಹ ಪಾಠಗಳಂದರೆ, ನಾನು ಹಿಂಗೆ ಹಣ ಕೊಡಲ್ಲ ಅಂದಾಗಲೂ ನೀ ಹೆಂಗೆ ರಿಯಾಕ್ಟ್ ಮಾಡ್ತೀಯ, ಅದು ನನ್ನ ರಿಯಾಕ್ಷನ್ ಅಬ್ಸರ್ವೇಷನ್. ನನ್ನ ಹತ್ರ ದುಡ್ಡಿಲ್ಲ ಅಂತಲ್ಲ. ಇರಾನಲ್ಲಿ 400 ಕಿಲೋಮೀಟ್ರ್ ಹೋಗೋದಕ್ಕೆ ಬೇಕಾಗಿರೋದು ನಿಮಗೆ ₹200. ಯಾಕಂದರೆ ಪೆಟ್ರೋಲ್ ಕಾಸ್ಟ್ ಕಮ್ಮಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಮ್ಮಿ, ಏನು ಖರ್ಚಿಲ್ಲ. ಖರ್ಚಿಗೋಸ್ಕರ ಅಲ್ಲ, ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ನಾ ಹೇಳೋ ಮಾತಿಗೆ, ನನಗೆ ಅದು ಬೇಕಾಗಿರೋದು. ಹ್ಯೂಮನ್ ಸೈಕಾಲಜಿ ಏನು, ಮನಸ್ಥಿತಿ ಮತ್ತು ಮನಃಶಾಸ್ತ್ರ ಅರ್ಥ ಮಾಡ್ಕೋಬೇಕು ಅಂದರೆ ಪುಸ್ತಕದಿಂದ ಬರಲ್ವಲ್ಲ, ಮನುಷ್ಯರ ಜೊತೆ ಇಂಟ್ರ್ಯಾಕ್ಷನಿಂದ ಬರುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ನಾವು ಅವ್ರ ಮನಸ್ಥಿತಿ ಅರ್ಥ ಆಗುತ್ತೆ. ಆ ದೇಶದ ಮನಸ್ಥಿತಿ, ಆ ದೇಶದ ಟ್ರಕ್ ಡ್ರೈವರ್ ಹೆಂಗೆ, ಆ ದೇಶದ ಆಟೋ ಡ್ರೈವರ್ ಹೆಂಗೆ, ಮನುಷ್ಯರು ಹೆಂಗೆ, ಹುಡುಗಿ ಹೆಂಗೆ, ಹುಡುಗ ಹೆಂಗೆ. ಕೆಲವು ಸಲ ಬೇಕು ಅಂತ ಡೆಲಿಬ್ರೇಟಾಗಿ ನಾನು ಈ ಥರ ಕ್ವಶನ್ಸ್ನ ಕೇಳಿರ್ತೀನಿ. ನನ್ನ ಹತ್ರ ಹಣ ಇಲ್ಲ, ನಂಗೆ ಊಟ ಕೊಡ್ತೀಯಾ, ಅಥವಾ ನನ್ನ ಹತ್ರ ಹಿಂಗೆ ಜಾಗ ಎಲ್ಲ ಡ್ರಾಪ್ ಮಾಡ್ತೀಯಾ, ಅಥವಾ ಮಲಗಿಸ್ತೀಯಾ. ಈ ಥರ ಪ್ರಶ್ನೆಗಳಿಗೆ ನೀನು ಕೊಡೋ ಉತ್ತರದಿಂದ ಡಿಟರ್ಮೈನ್ ಆಗುತ್ತೆ. ಆ್ಯಕ್ಚುಲಿ ಹೋಗೋ ಮುಂಚೆ ನಾನು ಅವ್ರು ಕೊಟ್ಟಿರೋದಕ್ಕಿಂತ 2 ಪಟ್ಟು ನಾನು ಕೊಟ್ಟು ಹೋಗಿರ್ತೀನಿ ಬೇರೆ ಯಾವುದೋ ರೀತಿಲಿ. ಅವ್ರಿಗೇನೋ ತೆಕ್ಕೊಡೋದು, ಅಥವಾ ಈಗ ಮನೆಗೆ ಹೋದ್ರೂ ಹೋಸ್ಟ್ಗಳು ನನ್ನ ಫ್ರೀಯಾಗಿ ಹೋಸ್ಟ್ ಮಾಡಿದ್ರು ವಾಪಸ್ ಹೋಗ್ತಾ ಅವ್ರ ಮನೆಗೆ ಒಂದಿಷ್ಟು ಪ್ರಾವಿಷನ್ನು, ಅಥವಾ ಅವ್ರ ಮಕ್ಕಳಿಗೆ ಒಂದು ಗಿಫ್ಟು, ಅಥವಾ ಇಂಡಿಯಾದಿಂದ ನಾನು ತೊಗೊಂಡೋಗಿರ್ತೀನಿ. ಈ ಸತಿ ಹೋದಾಗ ನಂದಿನಿ ಪೇಡ ಬಾಕ್ಸ್ಗಳು ಎಷ್ಟೊಂದು ತೊಗೊಂಡೋಗಿದ್ದೆ, ಸ್ವೀಟ್ಸ್ ಜೊತೆಗೆ ಬೇರೆ ಬೇರೆ ಗಿಫ್ಟ್ಸು, ಅಥವಾ ಯಾವ್ದಾದ್ರು ಇಂಡಿಯನ್ ಬಟ್ಟೆಗಳು ಏನೋ ಒಂದು ತೊಗೊಂಡೋಗಿರ್ತೀನಿ ಪ್ರತಿ ಸರಿ. ಮತ್ತು ಆ ದೇಶದಲ್ಲಿ ನಾನು ತೊಗೊಂಡೋಗಿ ಕೊಡ್ತೀನಿ. ನನ್ನ ಕೇಳಿ ಆದಷ್ಟು ಎಲ್ಲರಿಗೂ ಕೊಟ್ಟೆ ಬರೋದು ನಾನು, ಯಾಕಂದ್ರೆ ಯಾರ ಹತ್ರ ಇಸ್ಕೊಂಬರ್ಬೇಕು ಅನ್ನೋ ಉದ್ದೇಶ ಅಲ್ಲ ನಂದು. ಬಟ್ ಆ ದೇಶದವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಮನುಷ್ಯರು ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಥರ ಪ್ರಶ್ನೆ ಸಾಕ್ಷಿ, ಈ ಉಂಗುರ ಸಾಕ್ಷಿ. ಇವತ್ತಿಗೂ ಮೆಸೇಜ್ ಮಾಡ್ತಾರೆ, ಮೆಹದಿ ಬಾಯ್ ಯಾವಾಗ ಬರ್ತೀರಾ ನೋಡೋಕೆ ವಾಪಸ್ಸು. ಇದೊಂದು ಅದ್ಭುತ ಅನುಭವ. ಇರಾನಲ್ಲಿ ಫಿರೋಜೆ ಅಂತ ಒಂದು ಸ್ಟೋನು, ಇರಾನಲ್ಲಿ ಮಾತ್ರ ಸಿಗುತ್ತೆ ಈ ಸ್ಟೋನು, ಫಿರೋಜೆ ಅಂದ್ಬಿಟ್ಟು. ಇದನ್ನು ಮೀನಾ ಕೊಟ್ಟಿದ್ದು ನನಗೆ, ನೀನು ರಿಂಗ್ ಮಾಡಾಕು ಅಂತ. ಅವಳು ಸ್ಟೋನ್ನ ಮಾರ್ತಾಳೆ, ಅವಳು ಭಾರತ ದೇಶಕ್ಕೆ ಕೂಡ ಬರ್ತಾಳಂತೆ, ಮರ್ತಿದ್ಲಂತೆ ಕೋವಿಡ್ ಮುಂಚೆ. ಈ ಥರ ಜೆಮ್ ಸ್ಟೋನ್ಸ್ನೆಲ್ಲ ಪರ್ಚೇಸ್ ಮಾಡಿ ಇರಾನಲ್ಲಿ ಮಾರೋದಕ್ಕೆ. ಸೊ ಇದೊಂದು ಫಿರೋಜೆ ಅನ್ನೋ ಸ್ಟೋನನ್ನು ಕೊಟ್ಟಲು ಗಿಫ್ಟಾಗಿ, ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇರಾನಿಂದ ತಂದಂತಹ ಕೆಲವು ವಿಷಯಗಳಿದು. ಆಮೇಲೆ ಜಾಸ್ತಿ ನಾನೇನು ಪರ್ಚೇಸ್ ಮಾಡಲ್ಲ ಯಾವ ದೇಶಕ್ಕೆ ಹೋದ್ರೂ, ಯಾಕಂದರೆ ನಾನು ಭಾರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆಮೇಲೆ ಇದು ಹೋಗ್ತಾ ನಂಗೆ ಏನು ಅನಿಸ್ತಾ ಇದೆ ಅಂದರೆ, ಈಗ ನನ್ನ ರೂಮ್ ನೋಡಿದ್ರಲ್ಲ ಆ ಥರ ಆಗ್ತಾಯಿದೆ ನನ್ನ ಜೀವನ ಕೂಡ. ಏನು ಜಾಸ್ತಿ ಇಟ್ಕೊಳ್ತಾ ಇಲ್ಲ, ಹೊಸದೇನೋ ಪರ್ಚೇಸಸ್ ಮಾಡ್ತಾಯಿಲ್ಲ. ಯಾಕೆಂದರೆ ನಾವು ಎಷ್ಟು ಜಾಸ್ತಿ ತೊಗೋತೀವಿ ಅಷ್ಟು ಸ್ಟ್ರೆಸ್ ಆಗ್ತಾ ಇರುತ್ತಲ್ವ ನಮಗೆ. ಈಗ ಒಂದು ಕಾರ್ ತೊಗೊಂಡ್ರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಒಂದು ಪಾರ್ಕಿಂಗ್ ಸ್ಪೇಸು, ಅದಕ್ಕೆ ಸರ್ವಿಸ್ ಮಾಡಿಸೋದಕ್ಕೆ ಒಂದು ಟೈಮು, ಅದಕ್ಕೊಂದು ಇನ್ಶೂರೆನ್ಸು, ಅದಕ್ಕೊಂದು ಮನುಷ್ಯ ಸಾಕ್ದಂಗೆ. ಅದೇ ಥರನೇ ಪ್ರತಿಯೊಂದು ನಮ್ಮ ಮೇಲೆ ಹೊರೆ ಬೀಳ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ಸಾಗಿ. ಅದಕ್ಕೆ ಆದಷ್ಟು ಇರೋದು ಎಲ್ಲ ಬೇಕು, ಆದರೆ ಅತಿಯಾಗಿ ಬೇಡ ಅನ್ನೋ ವಿಚಾರದಲ್ಲಿ. ಈಗ ಮುಂಚೆ ಶಾಪಿಂಗ್ ಹೋದರೆ ನನ್ನೊಂದು ಫುಲ್ ವಾರ್ಡ್ರೋಬ್ ಶೂ ಇತ್ತು ಒಂದು ಟೈಮಲ್ಲಿ, ಇವತ್ತು 2 ಶೂ ಇಟ್ಕೋತೀವಿ. ಒಂದು ಶೂ ಸ್ಪೋರ್ಟ್ಸ್ಗೆ, ಒಂದು ಶೂ ಫಾರ್ಮಲ್ಗೆ, ಒಂದು ಚಪ್ಪಲಿ ಸಾಕಲ್ವಾ. ಅದು 6 ತಿಂಗಳಾದ್ಮೇಲೆ ಇನ್ನೊಂದು ಹೊಸ ತೊಗೊಳ್ಳೋಣ. ಆದರೆ ಅದಿರ್ಬೇಕಾದ್ರೆ ಇನ್ನೊಂದು ತೊಗೊಳ್ಳೋದು ಬೇಡ, ಅದನ್ನೇ ಬೇರೆ ಒಳ್ಳೆಯ ಕೆಲಸಕ್ಕೋ ಅಥವಾ ಟ್ರಾವೆಲಿಂಗು ಉಪಯೋಗಿಸೋಣ, ಆ ಥರ ಮನಸ್ಥಿತಿಗೆ ಇವಾಗ ಬಂದಿದ್ದೀನಿ. ಮುಂಚೆ ರಷ್ಯಾಗೆ ಫಸ್ಟ್ ಟೈಮ್ ಹೋದಾಗ 26 kg ಬ್ಯಾಗ್ ತೊಗೊಂಡೋಗ್ತಾಯಿದ್ದೆ, ಇವಾಗ ಮಡಗಾಸ್ಕರ್ 7 kg ಬ್ಯಾಗ್ ತೊಗೊಂಡೋಗಿದ್ದೆ. ಅಂದರೆ ಎಷ್ಟಾಯಿತು 18 kg ಹೊರ ಇಳಿಸಿದ್ದೀನಿ. ಬಟ್ಟೆ ಎಲ್ಲ ನೀವು ಹಾಕೊಂಡ್ಬಿಡ್ತೀರಾ? ಅಲ್ಲೇ ಈ ಊರಿನ ಎಲ್ಲ ಹೆಣ್ಮಕ್ಳು ಮುಖಕ್ಕೆ ಸನ್ಸ್ಕ್ರೀನ್ ಆಗಿ ಇದನ್ನು ಬಳಕೆ ಮಾಡ್ತಾರೆ, ತುಂಬ ಬಿಸಿಲಿರೋದ್ರಿಂದ. ಯಾಕೂಟ್ಸಲ್ಲಿ ನನ್ನ ಬಟ್ಟೆ ಹರಿದೋಗಿತ್ತು, ಚಳಿ ಬಟ್ಟೆ, ನೀವು ಪ್ಯಾಂಟ್ ಹಾಕೊಂಡ್ರಲ್ಲ ಆ ಬಟ್ಟೆ ಹರಿದೋಗಿತ್ತು. ಆ ಲೇಡಿ ತಾನಿಯಾ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆಗೆ ಉಳ್ಕೊಂಡಿದ್ದೆ. ಅವಳೇನೆ ಬೇರೆ ಮಕ್ಕಳನ್ನ ನೋಡ್ಕೊಳ್ಳೋ ನ್ಯಾನಿ, ಅಂದರೆ ಬೇರೆ ಮನೆಗೆ ಹೋಗ್ತಾಳೆ, ಆ ಮನೆಯಲ್ಲಿ ಅವ್ರ ಮಕ್ಕಳನ್ನ ಬೆಳಗ್ಗಿನ ಸಂಜೆವರೆಗೂ ನೋಡ್ಕೋತಾಳೆ, ಅದಾದ್ಮೇಲೆ ವಾಪಸ್ ಮನೆಗೆ ಬರ್ತಾಳೆ, ಅದು ಅವಳ ಕೆಲಸ. ಬೇಬಿ ಕೇರ್ ಟೇಕರ್. ಹಾಂ, ಅವಳ ಮನೇಲಿ 2 ಬೇಬಿ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ.
ನಾನು ಅಂಥ ಮನೇಲಿ ಉಳಿದಿದ್ದೆ ಒಂದು ವಾರ. ಅವ್ರ ಜೊತೆ ಉಳಿದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರು ಬಡವರು, ಅಷ್ಟೊಂದೇನು ದುಡ್ಡಿಲ್ಲ, ಆದರೂ ನನ್ನನ್ನು ನೋಡ್ಕೊಂಡಿದ್ದ ರೀತಿ ಸೂಪರ್ ಆಗಿತ್ತು. ನನಗೆ ಅಲ್ಲಿ ಭಾರತೀಯರು ಸಿಕ್ಕರು. ಈ ಜಗತ್ತಲ್ಲಿರುವಂತಹ ಏಕೈಕ ವರ್ಲ್ಡ್ಸ್ ಕೋಲ್ಡೆಸ್ಟ್ ಫ್ಯಾಮಿಲಿ. ಇಬ್ಬರು ಹರಿಯಾಣದವರು, ತುಂಬ ದುಡ್ಡಿದೆ ಅವ್ರ ಹತ್ರ. ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಮಾಲ್ಗಿಲೆಲ್ಲ ಕಟ್ಟಿದ್ದಾರೆ ರಷ್ಯಲ್ಲಿ. ಅವ್ರು ಹೇಳಿದ್ರು ನಮ್ಮ ಮನೆಗೆ ಬಂದು ಉಳ್ಕೊಳ್ಳಿ ಅಂತ, ಲಕ್ಸುರಿ ಆಗಿದೆ, ಆರಾಮಾಗಿದೆ, ಏನು ಚಿಂತೆ ಇಲ್ಲ, ಎಷ್ಟು ದಿವಸ ಬೇಕಾದ್ರೆ ಇರಿ ಅಂತ. ಆದರೆ ನಾನು ಅಲ್ಲಿ ಹೋಗಲಿಲ್ಲ. ನಾನು ತಾನೇ ಜೊತೆಗೆ ಇದ್ದೆ ಕೊನೆವರೆಗೂ. ಯಾಕಂದರೆ ಫಸ್ಟ್ ಆಶ್ರಯ ಕೊಟ್ಟವಳು ತಾನೇ. ನನಗೆ ಹೊಸ ಲಕ್ಸುರಿ ಸಿಕ್ತು ಅಂದ ತಕ್ಷಣ ತಾನೇ ಆಗಿಬಿಟ್ಟು ಹೋಗಲಿ ನಾನು. ತಾನಿಯ ಜೊತೆಗೆ ಕಷ್ಟ ಆದರೂ ಅವಳು ಎಲ್ಲ ಬೆಡ್ಡಲ್ಲಿ ಅಂಟ್ಕೊಂಡು ಮಲ್ಕೊಳ್ಳೋದು ಹಿಂಗೆ. ತಾನಿಯ ಇನ್ನೊಂದು ರೂಮು, ಇವ್ರ ಮಕ್ಕಳೆಲ್ಲ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ, ನನಗೊಂದು ಚಿಕ್ಕ ಬೆಡ್ಡು, ಅದರಲ್ಲಿ ನಾನೇ ಮಲ್ಕೊಳ್ಳೋದು. ಇಟ್ಸ್ ಓಕೆ. ಅವ್ರ ಮನೆಗೆ ಹೋಗಿದ್ರೆ ಸಪ್ರೇಟ್ ರೂಮು, ಸಪ್ರೇಟ್ ಬೆಡ್ಡು, ಎಲ್ಲ ಸಪ್ರೇಟಾಗಿ ಸಿಕ್ಕಿರೋದು. ಆದರೂ ನಾನು ತಾನೇ ಜೊತೆಗೆ ಇದೆ. ಇಲ್ಲ ಸರ್, ನಾನು ಜೊತೆಗೆ ಇರ್ತೀನಿ, ಬಟ್ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೋದೆ. ಯಾಕಂದರೆ ಇವ್ರ ಲೋಕಲ್ ಲೈಫ್ ನೋಡೋದು ನನಗೆ ಮುಖ್ಯ, ಅವ್ರ ಲಕ್ಸುರಿ ಲೈಫ್ ಅಲ್ಲ. ಅದನ್ನು ತೋರಿಸ್ದೆ, ಬಟ್ ಅನುಭವಿಸಿದ್ದು ಇದನ್ನು ಜಾಸ್ತಿ. ಸೊ ಈ ತಾನಿಯ ನನಗೆ ಪ್ಯಾಂಟ್ ಹರಿದೋಯ್ತು ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ. ತನ್ನ ಸಿವಿಂಗ್ ಮಿಷಿನ್ ತೆಗೆದ್ಬಿಟ್ಟು 2 hours ಹೊಲ್ಕೊಟ್ಲು ಪ್ಯಾಂಟನ್ನು. ತಾನಿಯಾ ದೊಡ್ಡ ಮಗ, ತಾನಿಯಾಗೆ 48 ವರ್ಷ ಅಂತ ಗೊತ್ತೇ ಆಗಲ್ಲ. ಅವ್ರ ಮಗನಿಗೆ 26 ವರ್ಷ, ಅವ್ರ ಗರ್ಲ್ ಫ್ರೆಂಡ್. ಮನೇಲಿ ಅಕ್ಕಂದ್ರು ಅಮ್ಮಂದ್ರು ಉಳಿತಾರಲ್ಲ, ಆ ಥರ. ಅದೇ ಹೇಳ್ತಾ ಇದ್ದು, ಈ ಒಂದು ಕೈಂಡ್ನೆಸ್ ಅಂತ ಏನು ಕರಿತೀವಿ, ಇದನ್ನು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಚೈನಾದಲ್ಲಿ ಒಬ್ಬ ಸಾಹುಕಾರ ರೈತ, ಅವನ ಹತ್ರ ಕೋಟಿ ಇದೆ ರೀ. ನಾನು ಶೂ ಬಿಚ್ಚಿಟ್ರೆ ಶೂ ತೆಗೆದಿಡಕ್ಕೆ ಹೋಗ್ತಾನೆ. ಬಟ್ಟೆ ಒಗಿಬೇಕು ಅಂದರೆ ಕುಡು ನಾವು ಕೊಡ್ತೀನಿ ಅಂತ ಎತ್ಕೋತಾನೆ ಕೈಯಲ್ಲಿ ಹಿಂಗೆ. ಇಲ್ಲ ಸರ್, ನೀವು ಯಾಕೆ ಸರ್ ಮುಟ್ತೀರಾ, ನಾನು ಮಾಡ್ಕೋತೀನಿ, ಎಲ್ಲಿ ಅಂತ ಹೇಳಿ ಸರ್ ಅಂದರೆ, ಇಲ್ಲ ನಾನು ಮಾಡ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡ. 3 ದಿವಸ ಅವನ ಜೊತೆಗಿದ್ದೆ. ಅವನು ಟೀ ವ್ಯಾಪಾರಿ. ಅವನು ಹೆಂಗೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ, ಇದು ಬೆಟ್ಟ ಇದೆಯಲ್ಲ, ಇದು ಬೆಟ್ಟ ನಂದು. ಹೌದಾ, ಇದು ನಂದೆ, ಅದು ಅಲ್ಲ, ಎಲ್ಲ ಒಟ್ಟಿಗೆ ನಂದೆ ಅಂತ ಹೇಳ್ಬೋದಲ್ಲ. ಇಲ್ಲ ಇದು ನಂದು. ಇಡೀ ಊರೇ ಒಂದು, ಎಲ್ಲ ಬೆಟ್ಟದಲ್ಲೂ ಟೀ ಬೆಳಿತಾನೆ, ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ನು ಎಷ್ಟು ಕೊಟ್ಟಿದೆ ಅವನಿಗೆ ಗೊತ್ತಿಲ್ಲ. ಆದರೆ ಅವ್ನು ಎಲ್ಲ ಕಡೆ ಹೆಂಗೆ ಹೋಗ್ತಾನೆ ಅಂದರೆ, ಅವ್ನು ಏನೂ ಇಲ್ಲ ಅಂತ ಹೋಗ್ತಾನೆ. ನಾರ್ಮಲ್ ಜಾಗಕ್ಕೆ ಹೋಗ್ತಾನೆ. ಆಮೇಲೆ ಎಲ್ಲ ಹೋಟ್ಲ್ ಜೊತೆ ಬೆರೀತಾನೆ, ಹಾಯ್ ಹೇಳ್ತಾನೆ, ಎಲ್ಲರಿಗೂ ನಮಸ್ಕಾರ ಹೇಳ್ತಾನೆ. ಆ ಊರವ್ರ ಜೊತೆ ಹೆಂಗಿರ್ತಾನೆ ಗೊತ್ತಾ, ಅವ್ನು ಕೋಟ್ಯಾಧೀಶ್ವರ ಅನ್ನೋ ಫೀಲಿಂಗೇ ಯಾರಿಗೂ ಕೊಡಲ್ಲ ರೀ. ನಮ್ಮಲ್ಲಿ ಬಡ ಭಿಕ್ಷಿಕೋನ ಹಂಗಿರಲ್ಲ ನೋಡಿ. ಮನುಷ್ಯಂಗೆ ಬರೀ ಇವರಲ್ಲೇ ಒಂದು 1000 ಎಕರೆ ಟೀ ತೋಟ ಇರ್ಬೋದು. ಸತ್ಯವ್ರು ಹೇಳ್ತಾ ಇದೀನಿ, ಬೇಕಾದ್ರೆ ವಿಡಿಯೋಸ್ ನೋಡಿ ಅವ್ನು ಹೆಂಗೆ ಬದುಕ್ತಾನೆ ಅಂತ. ಅವ್ನ ಮನೆ ನೋಡಿ ಹೆದರೋಗ್ಬಿಡ್ತೀರಾ ನೀವು. ಅವ್ನ ಕಾರ್ ನೋಡಿ, ಅವ್ನ ತೋಟ ಅವ್ನು ನೋಡಿ, ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಬೆಟ್ಟ ನಂದು, ಇದು ನಂದು. ಯಾವ್ದು ಬೆಟ್ಟ ಊರಲ್ಲಿ ತೋರಿಸೋದು ನಂದು ಅಂತಾನೆ. ಇಡೀ ಊರೇ ಒಂದು. ಆದರೆ ಅವ್ನು ಊರಲ್ಲಿ ಹೆಂಗಿರ್ತಾನೆ ಗೊತ್ತಾ, ಊರಲ್ಲಿ ಮನೆ ಮಗನಂತಾನೆ ಇರ್ತಾನೆ. ಒಂದು ಕ್ಷಣ ಅವನು ಅಹಂಕಾರ, ಕೋಪ ಏನಿಲ್ಲ. ಅವನ ಹೆಸರು ಗೊತ್ತಾ, ಮಿಯಾವ್. ವಾಟ್ ಇಸ್ ಯುವರ್ ನೇಮ್ ಮ್ಯಾನ್ ಅಂದರೆ, ಮಿಯಾವ್, ಕಾಲ್ ಮಿ ಮಿಯಾವ್ ಅಂತ. ಹೋಗ್ಬೇಕಾರೆ 50,000 ರೂಪಾಯಿ ಟೀ ಕೊಟ್ಟ ಕೈಗೆ. ವೆರಿ ಕಾಸ್ಟ್ಲಿ ಟೀ. 2 ಬ್ಯಾಗಲ್ಲಿ ಟೀ ತುಂಬಿಸ್ಕೊಟ್ಟ ನನಗೆ. ಎಕ್ಸ್ಕ್ಲೂಸಿವ್ ಟೀ ಪುಡಿ ಅಲ್ಲ, ಅಲ್ಲೆಲ್ಲ ಟೀ ಲೀವ್ಸ್. ಎಕ್ಸ್ಕ್ಲೂಸಿವ್ ಟೀ ಅಂದರೆ ಅಲ್ಲಿ ಟೀ ಹೆಂಗೆ ಅಂದರೆ, ಮೌಂಟೇನಿಂದ ಬರೋ ನೀರಿನ ಪಕ್ಕ ಬೆಳೆಯುವಂಥ ಟೀ, ಸರ್ವಶ್ರೇಷ್ಠ ಟೀ. ನೀವು ಆ ಟೀ ಕುಡಿದ್ರೆ ನಶೆ ಅಂತ ಹೇಳ್ತಾರಲ್ಲ, ಆ ಥರ ನಶೆ ಬರುತ್ತೆ. ಒಂಥರ ಹಿಂಗೆ. ಈ ಥರ ನಮ್ಮ ಟೀ ಅಲ್ಲ, ಪುಡಿ ಟೀ ಅಲ್ಲ, ಎಲೆಗಳು. ಅದೊಂಥರ ವಿಶಿಷ್ಟವಾದ ಎಲೆಗಳು. ಆ ಟೀನ ಪ್ಯಾಕ್ ಮಾಡ್ತಾರೆ, ಬಹಳ ಸೈಂಟಿಫಿಕ್ ಆಗಿ ಮಾಡ್ತಾರೆ ಅಲ್ಲಿ. ಅವ್ನು ದೊಡ್ಡ ಫ್ಯಾಕ್ಟ್ರಿ ಇದೆ, ಅವ್ನ ಹತ್ರ ಏನಿಲ್ಲ ಅನ್ನೋದೇ ಇಲ್ಲ. 5 ಸ್ಟಾರ್ ಹೋಟ್ಲಲ್ಲಿ ಉಳಿಸಿದೆ ನನ್ನ. ಯಾಕಂದರೆ ಅವನು ಫ್ಯಾಕ್ಟ್ರಿ ಪಕ್ಕ ಈ ಫಾರಿನ್ ಡೆಲಿಗೇಟ್ಸ್ ಬರೋದಕ್ಕೆ ರೂಮ್ಸ್ ಮಾಡಿದ್ದಾನೆ, ಫುಲ್ ಲಕ್ಸುರಿ ರೂಮ್ಸ್. ಆ ರೂಮಲ್ಲಿ ನಂಗೆ ಫುಲ್ ಆ ಬಿಲ್ಡಿಂಗೇ ಕೊಟ್ಬಿಟ್ಟಿದ್ದಾನೆ ನನಗೆ. ಇಲ್ಲೇ ಇರು ಅಂತ. ಯಾರು ಕೊಟ್ಟು ಹೋಗ್ತಾರೆ ನನಗೆ ಮನೆಗಳನ್ನ? ಎಷ್ಟೊಂದು ದೇಶದಲ್ಲೂ ಅಷ್ಟೇ, ಮನೆಗಳು ನಮ್ಮ ಮನೆಗಳು ಕೀ ಕೊಟ್ಟು ಹೋಗ್ತಾರೆ ನನಗೆ. ಸರ್ ಇದು ಕೀ ತೊಗೊಂಡು ಮನೆಗೆ ಹೋಗಿರಿ ನೀವು, ಮತ್ತೆ ಯಾಕಂದ್ರೆ ನಾವು ಆಫೀಸ್ಗೆ ಹೋಗಿರ್ತೀವಿ, ವಾಪಸ್ ಬಂದಾಗ ನಿಮಗೆ ಕಷ್ಟ ಆಗುತ್ತೆ. ಯಾರು ಕೊಡ್ತಾರೆ? ಹೊರ ದೇಶದಲ್ಲಿ ಗೊತ್ತಿಲ್ಲದಿರೋನಿಗೆ ಮನೆ ಕೀ ಕೊಡೋದು ನೋಡಿ ಕೇಳಿದಿರ ನೀವು? ಅಂದರೆ ಸಿಚುವೇಶನ್ಸ್ ಬೇರೆ ಇರುತ್ತೆ, ಎಲ್ಲರದ್ದು ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ನೋಡಿರೋಂತಹ ಜಗತ್ತು, ಕೋಟ್ಯಾಧೀಶ್ವರರು ಯಾವ ಥರ ಬದುಕ್ತಾರೆ ಅಂತಲೂ ನೋಡಿದೆ. ಬಹಳ ಸಿಂಪಲ್ಲು, ನಮ್ಮ ಜೊತೆಗೆ ಆರಾಮಾಗಿ ಓಡಾಡಿಕೊಂಡು ಹೋಗಬೇಡ, 2 ಗಲಾಟೆ ಒಂದು. ಚೈನಾದಲ್ಲಿ ಲೋಕಲ್ ಆಲ್ಕೋಹಾಲ್ ಜೊತೆಗೆ ಹಾಲು ಕುಡಿತಾರೆ. ಇನ್ನೊಂದು ಅಭ್ಯಾಸ, ಹಾಲು ಆಲ್ಕೋಹಾಲು ಒಟ್ಟಿಗೆ ಕುಡಿತಾರೆ. ಇವ್ರ ಪಾರ್ಟಿಗಳಿಗೆ ಗೊತ್ತಾಗಿದ್ದು. ಈ ಥರ ಒಂದೊಂದೇ ವಿಚಾರಗಳು ಓಪನ್ ಮಾಡ್ತಾ ಇದ್ರೆ ಲಕ್ಷಾಂತರ ವಿಚಾರ. ಹೆಂಗೆ ಅಂದರೆ ನಾನು ಆ ಡೆಪ್ತ್ಗೆ ಹೋಗಿದ್ದೀನಿ. ಹೆಂಗೆ ಅಂದರೆ ಅವ್ರು ಏನೇನು ಮಾಡ್ತಾರೆ, ಅವ್ರ ಊಟದ ಪ್ರಿಫರೆನ್ಸಸ್. ಈಗ ನಮ್ಮಲ್ಲಿ ಸಾಸ್ಯ ಸಿಗಬಾರ್ದು ಬಾಯಿಗೆ, ಆ ಥರ ಅವ್ರದ್ದು ಏನೇನೋ ಇದೆ. ಅಂದರೆ ಪ್ರತಿಯೊಬ್ಬರದ್ದು ಡೆಪ್ತಾಗಿ ಹೋದರೆ ಕಲ್ಚರಲ್ಲಿ ಬೇಕಾದಷ್ಟು ವಿಷಯಗಳು ಓಪನ್ ಆಗುತ್ತೆ. ಒಂದೊಂದು ನಗು ಬರುತ್ತೆ, ಒಂದೊಂದು ಅಳು ಬರುತ್ತೆ, ಒಂದೊಂದು ಬೇಜಾರಾಗುತ್ತೆ, ಒಂದೊಂದು ಖುಷಿ ಕೊಡುತ್ತೆ. ಈ ಥರ ವೆರೈಟಿ ಲೈಫನ್ನು ಪ್ರತಿ ದಿವಸದಲ್ಲಿ ನೋಡೋಕ್ಕೆ ನಂಗೆ ಅದೃಷ್ಟ ಸಿಕ್ಕಿದೆ. ಅದೇ ಬಹಳ ಖುಷಿ. ಇದಿಷ್ಟುದು ಕಷ್ಟಗಳ ನಡುವೆ ಇದು ಕಷ್ಟ ಆದ ಕಷ್ಟ ಕತೆ ಹೇಳಬಾರ್ದು, ಸುಖ ಪಡೆದಿರೋದು ಹೇಳಬೇಕಲ್ಲ. ಇಷ್ಟು ಅನುಭವಗಳು ಯಾರು ಸಿಗುತ್ತೆ, ಅದೇ ಮಜಾ. ಬಾಲ್ಯದ ಜೀವನ ಎಷ್ಟು ಸೊಗಸು, ಕ್ರೋಧ ಅಸೂಯೆ ಕಿಚ್ಚು ಇಲ್ಲದ ಮನಸ್ಸು, ಕನಸುಗಳಿಗೆ ಇರಲಿಲ್ಲ ಎಲ್ಲೇ. ಒಳ್ಳೆ ತಾಯಿ ಮಗ ಹೀಗೆ ಖುಷಿಯಾಗಿರಿ ಅಂತ ಗೊತ್ತಾ. ಸೊ ನಿಮ್ಮಿಬ್ಬರ ಬಾಂಧವ್ಯ ಹೀಗೆ ಇರಲಿ ಅಂತ ಕೇಳ್ಕೊಂಡು ಭಾಳ ಸಂತೋಷ. ನೀವು ನಮ್ಮ ಕರೆಸಿ ಮನೆಗೆ ಆತಿಥ್ಯ ಕೊಟ್ರಿ.
ನಿಮ್ಮ ಬಾಯಿನಷ್ಟು ಹಾಡಮ್ಮ ಒಂದು ಒಳ್ಳೆ ಹಾಡು. ನಮೋ ಜ್ಯೋತಿ ಪರಂಜ್ಯೋತಿ ನಮೋ ಜ್ಯೋತಿ ಪರಂಜ್ಯೋತಿ ನಮೋ ನಮೋ ತೇಜಸ್ಫೂರ್ತಿ ನಮೋ ದಿವ್ಯ ಜ್ಞಾನ ಜ್ಯೋತಿ ತಮವ ಕಳೆವ ವಿಮಲ ಜ್ಯೋತಿ ನಮೋ ಜ್ಯೋತಿ ಪರಂಜ್ಯೋತಿ ನಮೋ ಜ್ಯೋತಿ ಜ್ಯೋತಿ. ನಿಮ್ಮ ಚಾನಲ್ ಹಾಡಿಸಿ. ಹಾಡ್ತೀನಿ. ಇನ್ನೊಂದೇನೆಂದರೆ ಸಾಕಷ್ಟು ಹಾಡುಗಳನ್ನು ನಾವು ಸಂಪೂರ್ಣವಾಗಿ ಆಂಗ್ಲಮಯ ಮಾಡ್ಕೊಂಡ್ಬಿಟ್ಟಿದ್ವಿ. ಎಸ್ಪೆಷಲಿ ಬರ್ತ್ಡೇ ಸಾಂಗ್ಸ್ನ, ಜನ್ಮದಿನದ ಸಾಂಗಲ್ಲಿ ನಾವು ಕನ್ನಡ ಹಾಡೋದನ್ನೇ ಮರ್ತ್ಬಿಟ್ಟಿದ್ವಿ. ಯಾರಿಗೂ ಗೊತ್ತೇ ಇಲ್ಲ ಕನ್ನಡ ಸಾಂಗು. ಅಮ್ಮ ಮತ್ತು ಅಮ್ಮನ ಸಂಘದಲ್ಲಿ ಈ ಹಾಡನ್ನು ಕೇಳಿದೆ, ಬಹಳ ಖುಷಿ ಆಯಿತು. ಇವಾಗ ನಾನು ಅದನ್ನು ಹಾಡೋಕ್ಕೆ ಶುರು ಮಾಡಿದ್ದೆ. ಎಲ್ಲ ಕಡೆನೂ ಇಬ್ಬರು ಒಟ್ಟಿಗೆ ಹಾಡ್ತೀವಿ. ಎಲ್ಲ ಹುಟ್ಟುಹಬ್ಬಗಳಲ್ಲಿ ಆಂಗ್ಲ ಭಾಷೆ ಹಾಡು ಹೇಳೋದಕ್ಕಿಂತ ಹ್ಯಾಪಿ ಬರ್ಡೇ ಈ ಹಾಡನ್ನು ಹಾಡ್ಬೋದು. ಶುಭ ಜನ್ಮದಿನ ನಿನಗೆ, ಶುಭ ಹಾರೈಕೆಯ ಕೊಡುಗೆ, ಸಂತಸ ತರಲಿ ನಿಮಗೆ, ಸುಮಧುರ ಬಾಳಿನ ಗಳಿಗೆ. ಶುಭ ಜನ್ಮದಿನ ನಿನಗೆ, ಶುಭ ಹಾರೈಕೆಯ ಕೊಡುಗೆ, ಸಂತಸ ತರಲಿ ನಿಮಗೆ, ಸುಮಧುರ ಬಾಳಿನ ಗಳಿಗೆ. ಅರಳಲಿ ಪ್ರೀತಿಯ ಸುಮ ಸುಮ, ಬೆಳೆಯಲಿ ಗಂಧದ ಘಮ ಘಮ, ಬೆಳೆಯಲಿ ಸ್ನೇಹದ ಅಲೆ ಅಲೆ, ಚಿಗುರಲಿ ಗೆಳೆತನ ಕರೆ ಕರೆ. ಶುಭ ಜನ್ಮದಿನ ನಿನಗೆ, ಶುಭ ಹಾರೈಕೆಯ ಕೊಡುಗೆ, ಸಂತಸ ತರಲಿ ನಿನಗೆ, ಸುಮಧುರ ಬಾಳಿನ ಗಳಿಗೆ, ಸುಮಧುರ ಬಾಳಿನ ಗಳಿಗೆ, ಸುಮಧುರ ಬಾಳಿನ ಗಳಿಗೆ. ಹ್ಯಾಪಿ ಬರ್ಡೇ ಟು ಯು ಇದ್ರ ಬದಲು ಇದನ್ನು ಹಾಡ್ಬೋದು. ಹೌದೌದು. ಈ ಥರ ವಿಷಯಗಳು, ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು, ಈಗ ನಮಸ್ಕಾರ ಹಾಯ್ ಹೇಳೋ ಬದಲು ನಮಸ್ಕಾರ ಹೇಳೋದು, ಥ್ಯಾಂಕ್ ಯು ಹೇಳೋ ಬದಲು ಧನ್ಯವಾದವನ್ನು ಬಳಕೆ ಮಾಡೋದು, ಚಿಕ್ಕ ಚಿಕ್ಕ ಬದಲಾವಣೆ. ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ಆಂಗ್ಲ ಭಾಷೆಯಲ್ಲೂ ನಮ್ಮ ಜೊತೆಗೆ ಬೆರೆತೋಗಿದೆ. ಸೊ ಚಿಕ್ಕ ಚಿಕ್ಕ ಬದಲಾವಣೆ ಮಾಡ್ಕೊಂಡು ನಮ್ಮ ಭಾಷೆಯನ್ನು ಆದಷ್ಟು ಹೆಚ್ಚಾಗಿ ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ವಿಷಯ ಅಷ್ಟೇ. ಭಾಳ ಒಳ್ಳೆ ಮಗ. ಹೌದು, ಟ್ರೈ ಮಾಡ್ತಾ ಇದ್ದೀನಿ, ಭಾಳ ಒಳ್ಳೆಯದೇನು ಮಾಡಿಲ್ಲ. ಸೊ ಅವರು ಪ್ರವಾಸಕ್ಕೆ ಹೋದಾಗ ಏನು ಮಾಡ್ತಾರೆ? ಅದೇ ವಿಡಿಯೋ ನೋಡ್ತಿರ್ತೀನಿ, ನಾನು ಕ್ಲಾಸ್ ಮಾಡ್ತೀನಿ. ನಮ್ಮದು ಸಂಪ್ರದಾಯದ ಒಂದು ಗ್ರೂಪ್ ಇದೆ, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಕೊಡೋಕೆ ಹೋಗ್ತೀವಿ. ಮೇಯ್ನ್ ನಮ್ಮದು ಸಂಪ್ರದಾಯದ ಹಾಡಿನ ಗ್ರೂಪ್. ಅಲ್ಲಿ ಮದುವೆ ಮನೆ, ಮುಂಜಿ ಮನೆ ಎಲ್ಲ ಹೋಗಿ ಸೀಮಂತ ಎಲ್ಲ ನಡೆಯುತ್ತಲ್ಲ, ಅಲ್ಲೆಲ್ಲ ಹಾಡು ಪ್ರೋಗ್ರಾಮ್ ಕೊಡ್ತೀವಿ ನಾವು. ಅಲ್ಲೆಲ್ಲ ಕನ್ನಡದ ಹಾಡುಗಳನ್ನ ಹಾಡಿ ಇನ್ನೂ ನಮ್ಮ ಕಲ್ಚರ್ನ ಉಳಿಸ್ತಾರೆ. ಒಂದು ಹಸೆ ಕರಿಯೋದು, ಬಾಲ ಮೋಹನ ಬಾ ಹಸೆಗೆ ಬಾಲ ಸುಂದರ ಅಂತ ಹುಡುಗಂಗೆ ಹೇಳೋದು. ಹುಡುಗಿಗೆ ಬಾಮ ಮಾಡಿ ನೀನು ಬಾರೆ ಹಸೆಗೆ, ಸುಂದರಿ ಮುಖಿ ನೀ ಬಾರಲೆ, ಅಂದ ಚಂದದಿಂದ ಸುಂದರ ಪೀಠಕ್ಕೆ, ಬಾಮ ಮಾಡಿ ನೀನು ಬಾರೆ ಹಸೆಗೆ. ಇದೇ ಥರ ಮಗು 11 ದಿನ ತೊಟ್ಲಿಗೆ ಹಾಕೋದ್ರಿಂದ ಹಿಡಿದು ಮುಂಜಿಲಿಂದ ಹಾಡೋದ್ರಿಂದ ಹಿಡಿದು ಎಲ್ಲ ಹಾಡು ಕಲಿಸಿದ್ರು ನಮ್ಮ ವಿಜಯ ರಂಗನಾಥ್ ಅಂತ ನಮ್ಮ ಮೇಡಮು. ಅವ್ರು ತುಂಬ ಶ್ರಮಪಟ್ಟಿದ್ದಾರೆ ಇದಕ್ಕೋಸ್ಕರ ನಮ್ಮ ಸಂಪ್ರದಾಯ ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಆ ಗ್ರೂಪಲ್ಲಿ ನಾವು ತುಂಬ ಪ್ರೋಗ್ರಾಮ್ ಕೊಡ್ತೀವಿ. ತುಂಬ ಹೆಮ್ಮೆ ವಿಷಯ ಅದು. ಕನ್ನಡದ ಸೈನ್ಯ ಇವೆಲ್ಲ. ಕನ್ನಡ ಸೇನಾನಿಗಳು. ಹೌದು, ನಿಜವಾಗ್ಲೂ. ಯಾಕಂದರೆ ಈ ಥರ ವಿಷಯಗಳಿಂದನೇ ಕನ್ನಡ ಉಳ್ಸೋಕ್ಕೆ ಸಾಧ್ಯ. ನಮ್ಮ ಭಾಷೆ ಸಂಸ್ಕೃತಿ ಈ ಥರ ಎಕ್ಸ್ಪ್ರೆಷನ್ನು ನೀವು ಬೇರೆ ಭಾಷೆಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ? ಎಷ್ಟು ಖುಷಿ ಪಡ್ತಾರೆ ಒಂದು ಹಾಡಿದೆ ಅಂದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಎಲ್ಲ ಕಡೆ ಕರ್ಕೊಂಬಂದು ಬಿಡ್ತಾರೆ ನಮ್ಮನ್ನು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ, 11 ದಿವಸದ ಮಗು ಖುಷಿ ಪಡ್ತಾರೆ ಹಾಡೆಲ್ಲ ಕೇಳಿ. ಆಮೇಲೆ ಇದನ್ನ ನೀವು ಕಲಿಸ್ತೀರಿ ಬೇರೆ? ಈಗ ಆನ್ಲೈನು ಮನೆಗೂ ಬರ್ತಾರೆ. ನಾನು ಇಲ್ಲಿದ್ದಾಗ ಸಾಕಷ್ಟು ಕೆಲಸ ಇದೆ ಅವ್ರಿಗೇನೋ. ನಂಬರ್ ಹಾಕ್ಬಿಡ್ತೀನಿ ಖಂಡಿತ. ನಾಳೆಯಿಂದ ಮಗ 6 ತಿಂಗಳು ಕಳೆದವರು ನೀವು ಕಡೆ ಫುಲ್ ಬಿಸಿ. ಕನ್ನಡದ ಶಾಲೆ ಇಲ್ಲಿ ಎಲ್ಲಿವರೆಗೂ ಇದೆಯಾ, ಯಾರು ಅಲ್ಲಾಡ್ಸೋಕ್ಕಾಗಲ್ಲ ನಮ್ಮನ್ನ.
ಇದೇ ನಮ್ಮ ಕವಚ, ರಕ್ಷಾ ಕವಚ. ಆದರೂ ಎಷ್ಟೇ ಇದ್ರೂ ಒಂದು ಕಡೆ ಅನಿಸ್ತಾ ಇರುತ್ತಲ್ವ. ತಾಯಿ ಇಲ್ಲ ತಾಯಿ ಹೃದಯ ಕರಳಿದೆಯಲ್ಲ ಅದು. ಅವ್ನು ಹೇಳಲ್ಲ ಯಾಕೋ ಹಿಂಗೆಲ್ಲ ಓಡಾಡ್ತೀಯಾ, ಹೋಗೋ ಕೆಲಸ ಮಾಡೋ, ಸಂಪಾದನೆ ಮಾಡೋ, ಮದುವೆ ಆಗೋದಿಲ್ಲ ಹೇಳಿಲ್ಲ. ಹೇಳಿದ್ದೀವಿ, ಏನಂತಾರಣ್ಣ? ಹ್ಞೂ ಅಂತಾನೆ ಅಷ್ಟೇ, ಕೂಲಾಗಿ ಹ್ಞೂ ಅಂತಾನೆ ಅಷ್ಟೇ. ಮದುವೆ ಮಾಡ್ಕೊಳ್ಳೋ, ಹ್ಞೂ ಮಾಡ್ಕೋತೀನಿ. ಹೋಗಬೇಡ ಕೆಲಸ ಮಾಡೋ, ಹ್ಞೂ ಮಾಡ್ತೀನಿ. ನಾನು ಅದೇ ಥರನೇ ಕನ್ನಡದ ಕೆಲಸ ಮಾಡ್ತಾ ಏನಲ್ಲ, ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಏನಲ್ಲ. ನೆಕ್ಸ್ಟ್ ಒಂದು ದಿವಸ ಕರುನಾಡಿನ ಜನತೆಗೋಸ್ಕರ ಕೆಲಸ ಮಾಡ್ತೀನಿ, ಅವತ್ತು ನಿನ್ಗೆ ಹೆಮ್ಮೆ ಆಗುತ್ತೆ. ಈಗ ನಿಮ್ಮ ವಲಯ, ನಿಮ್ಮ ಸರ್ಕಲ್ ಒಂದು ಬಳಗ ಇರುತ್ತೆ, ಅಲ್ಲೆಲ್ಲ ಬೇರೆ ನಿಮ್ಮ ಸಂಬಂಧಿಕರ ಮಕ್ಕಳು, ಸ್ನೇಹಿತರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟ್ರು, ಅದು ಇನ್ನೊಂದಿನ ಬಿಸ್ನೆಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವಾಗೆಲ್ಲ ನಿಮಗೇನು ಸಮಸ್ಯೆ ಆಗಲ್ಲ? ಆಗತ್ತೆ, ಯಾಕಾಗಲ್ಲ? ಆಗತ್ತೆ ಅನಿಸುತ್ತೆ. ಆದರೆ ಇದು ಒಂಥರ ಗ್ರೇಟೇ ಅಲ್ವಾ. ಟೈಮ್ ತೊಗೊಳುತ್ತೆ. ಒಳ್ಳೆ ಕೆಲಸಕ್ಕೆ ಬೇಗ ಆಗಲ್ಲ. ಅಂದರೆ ಬೇರೆಯವ್ರು ಮಾಡ್ತಿರೋದು ಕೆಟ್ಟ ಕೆಲಸ ಅಂತಲ್ಲ, ನಮ್ಮ ದಾರಿಯಲ್ಲಿ ನಾವು ಹೋಗ್ಬೇಕಾದ್ರೆ ಕಂಪೇರ್ ಮಾಡೇ ಮಾಡ್ತಾರೆ, ಏನು ಇಲ್ಲ ಕಂಪ್ಯಾರಿಸನ್ ತಪ್ಪು ಮಾಡೋದು ಹಾಗೆ ಹೀಗೆ ಅಂತ. ಅವಾಗ ನಾವು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡು. ಅವನೇ ಹೇಳಿದ್ದಾನೆ, ಅಯ್ಯೋ ಹೋಗಿದ ಕಡೆ ಎಲ್ಲ ಹಿಂಗೆ ಕೇಳ್ತಾರೆ ಕಣೋ, ಹಂಗೆ ಮಾಡ್ತಾನೆ, ನೀನು ಹೇಳು ನಿಂಗೆ ಗೊತ್ತಿದೆಯಲ್ಲ ಅಂತ. ಇವಾಗ ನಾನು ಅದೇ ಥರ ಹೇಳೋದು ಕಲ್ತಿದ್ದೀನಿ. ಇವನಿಂದ ತುಂಬ ಕಲ್ತ್ಕೊಂಡೆ, ಇವಾಗ ಕಲ್ತ್ಕೊಂಡೆ. ಅವರೇ ಗುರುಗಳು, ಪ್ರದೀಪು ಮತ್ತು ಇವನು. ನನಗೆ ಇಂಗ್ಲೀಷಲ್ಲಿ ಏನು ಗೊತ್ತಾಗ್ದಿದ್ರೆ, ಅಕಸ್ಮಾತ್ ಮಾತಾಡ್ಬೇಕಾದ್ರೆ ಏನಾರು ಗೊತ್ತಾಗ್ದಿದ್ರೆ ಕೇಳ್ತೀನಿ. ಆಮೇಲೆ ಮೊಬೈಲಲ್ಲಿ ಏನಾದ್ರು ಗೊತ್ತಾಗ್ದಿರ್ ಅದಕ್ಕೆ ನಮ್ಮ ಸೊಸೆ ಹೇಳ್ತಿರ್ತಾಳೆ, ಅತ್ತೆ ಅವ್ರ ಅಮ್ಮಂಗೆ ಹೇಳ್ತಾಳೆ ಅಂತಾನೆ, ಅತ್ತೆ ನೋಡಮ್ಮ ಎಷ್ಟು ಚೆನ್ನಾಗಿ ಏನಾರು ಗೊತ್ತಿಲ್ಲದಿರೋ ಅವರು ಯಾರನ್ನಾರು ಕೇಳ್ಬಿಟ್ಟು ಕಲ್ತ್ಕೋತಾರೆ ಅಂತ. ಪ್ರಸಾದ್ ಈ ಥರ ತಪ್ಪಾಗಿದೆ ನೋಡು, ಸರಿನಾ ಇದು? ನೆನ್ನೆನೂ ಅಷ್ಟೇ ಒಬ್ಬರ ಬಗ್ಗೆ ಇಂಟ್ರಡಕ್ಷನ್ ಮಾಡಬೇಕಿತ್ತು, ಬರ್ಕೊಂಡು ಹೋಗಿ ತೋರಿಸ್ದೆ ಅವನಿಗೆ, ಕರೆಕ್ಟ್ ಮಾಡಿದೆ ಅವ್ನು ಕೆಲವೆಲ್ಲ. ಸ್ಪೀಚ್ ಬರೆದಿದ್ರು, ಕನ್ನಡದ ಸ್ಪೀಚು. ಇದನ್ನು ಈ ಥರ ಹೇಳಿದ್ರೆ ಇನ್ನೂ ಚೆನ್ನಾಗಿ. ಆಮೇಲೆ ಹಾಡು ಅಷ್ಟೇ, ನೀನು ಹಿಂಗೆ ಹೇಳಿದೆ, ಇದು ಹಿಂಗೆ ಹೇಳು, ಅದು ಹಂಗೆ ಹೇಳು, ಇದು ಹಿಂಗೆ ಹೇಳು ಅಂತೆಲ್ಲ ಹೇಳಿ. ಫೀಡ್ಬ್ಯಾಕ್ ಬಹಳ ಮುಖ್ಯ. ಒಪಿನಿಯನ್ಗೂ ಫೀಡ್ಬ್ಯಾಕ್ಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ನಮ್ಮವ್ರನ್ನ ನಾವು ಕೇಳಿ ತಿಳ್ಕೊಬೇಕು ಏನು ತಪ್ಪಾಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಿಮ್ಮನ್ನು ಕೇಳಬೇಕು. ಈಗ ನೀವು 8 ವರ್ಷದಿಂದ 9 ವರ್ಷದಿಂದ ಒಂದು ಸಕ್ಸಸ್ಫುಲ್ ಚಾನಲ್ ನಡೆಸ್ತಾ ಇರ ಅಂದರೆ ನಿಮ್ಮಿಂದ ನಾನು ಕಲ್ತ್ಕೊಳ್ಳೋದು ಸಾಕಷ್ಟು ಇರುತ್ತೆ. ನನ್ನ ಚಾನಲ್ಗೆ ಅದನ್ನು ನಾನು ಕಲ್ತು ತಿಳ್ಕೊಬೇಕು, ನಾನೇ ಗ್ರೇಟು, ನೀವೆಲ್ಲ ಎಷ್ಟು ಅಂತ ಎಲ್ಲರೂ ಫೀಲಿಂಗ್ ಇರೋದು, ಅದು ಪ್ರಾಬ್ಲಮ್ಮು. ಸೊ ನೀವು ಹೇಳ್ಕೊಟ್ಟು ನಾನು ಕಲಿತು ಅದರಿಂದ ಇಂಪ್ರೂವ್ ಆದರೆ ಅವಾಗ ಡೆಫಿನೆಟ್ಲಿ ಆ ಒಂದು ಹೊಸ ರಿಸಲ್ಟ್ ಬರುತ್ತಲ್ಲ. ಸೊ ಆ ಥರ ನಮ್ಮ ಸರ್ಕಲಲ್ಲೂ ಅವರಿಂದ ನಾನು ಕಲಿಯೋದು, ನನ್ನಿಂದ ಅವ್ರು ಕಲಿಯೋದು ಸಾಕಷ್ಟಿದೆ ಅಂತ ನಾವೆಲ್ಲ ಅನ್ಕೋತಾ ಇರ್ತೀವಿ ಎಲ್ಲರೂ. ಈಗ ನನ್ನ ತಮ್ಮನ ನಾನು ಕೇಳ್ತಾ ಇರ್ತೀನಿ, ಎಲ್ಲರನ್ನೂ ಕೇಳ್ತಾ ಇರ್ತೀನಿ ಏನು ಮಾಡ್ಬೋದು ಅಂತ. ಅಂದರೆ ನನಗೆ ಇಷ್ಟಪಡೋರನ್ನ ಮಾತ್ರ, ಎಲ್ಲರನ್ನೂ ಕೇಳೋಕ್ಕಾಗಲ್ಲ ನಾವು. ಎಲ್ಲರೂ ಒಪಿನಿಯನ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಮ್ಮವ್ರ ಹತ್ರ ಫೀಡ್ಬ್ಯಾಕ್ ತೊಗೋತಾ ಇರ್ತೀವಿ. ಏನು ಖುಷಿ ಅಂದರೆ, ಪ್ರದೀಪ್ ಮಗ ಚಿಕ್ಕವನಲ್ವಾ, ಮಲಗಿಸ್ಬೇಕಾರೆಲ್ಲ ನಾನು ಕಲ್ತಿರೋ ಹಾಡು ಹೇಳ್ತೀನಿ. ಅವನು ಹಾಗೆ ನನ್ನ ಥರನೇ ಅವನು ಹಾಡೋಕ್ಕೆ ಶುರು ಮಾಡಿದ್ದಾನೆ. ರಾಮಚಂದ್ರ ರಘುವೀರ ಅಂತ ಹೇಳಿದ್ರೆ 2 ಕೈನೂ ಜೋಡಿಸಿ ಅವನು ಹೇಳ್ತಾನೆ. ಕಲ್ಚರ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ? ಅದಕ್ಕೆ ಬಹಳ ಮುಖ್ಯ. ಅಂದರೆ ಮಕ್ಕಳಿಗೆ ಅಜ್ಜ ಅಜ್ಜಿ ಜೊತೆ ಬೆಳೆಯೋದು ಬಹಳ ಬಹಳ ಮುಖ್ಯ, ಬಹಳ ಮುಖ್ಯ. ಅದು ಚೇಂಜ್ ಮಾಡ್ತಾರೆ ಜೀವನನ. ನಾನು ಅಷ್ಟೇ ನಮ್ಮ ಅಜ್ಜಿ ಜೊತೆ ಬೆಳೆದಿದ್ದು, ಅಲ್ಲಿ ಫೋಟೋ ಹಾಕಿ ಇಟ್ಕೊಂಡಿರೋದು ನಮ್ಮ ಅಜ್ಜಿದೆ. ಅಜ್ಜಿ ಹೇಳ್ಕೊಟ್ಟಿದ್ದ ಪ್ರಿನ್ಸಿಪಲ್ಸು ಕೊನೆವರೆಗೂ ಉಳಿಯುತ್ತೆ, ಖುಷಿಯಾಗಿ ನಡೀತದೆ. ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ, ಸರ್ವರೋಳ್ ಒಂದೊಂದು ನುಡಿ ಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಅಂದರೆ ಯಾರು ಹುಟ್ಟುತ್ತಾನೆ ಸರ್ವಜ್ಞ ಇರಲ್ವಂತೆ. ತಿಳ್ಕೊಳ್ಳೋ ಕುತೂಹಲ ಇದ್ದರೆ, ಕಲಿಯೋ ಆಸಕ್ತಿ ಮನಸ್ಸಿದ್ರೆ, ಸರ್ವರೋಳ್ ನಮ್ಮ ಸುತ್ತ ಸಿಕ್ಕೋ ಪ್ರತಿಯೊಬ್ಬರ ಹತ್ರನೂ, ಪ್ರತಿಯೊಂದು ವಿಚಾರದಲ್ಲೂ, ಒಂದು ಮಗು ಹತ್ರನೂ ಹೌದು, ದೊಡ್ಡವ್ರ ಹತ್ರನೂ ಹೌದು, ಒಂದೊಂದೇ ಕಲ್ತು ಅದನ್ನು ರೂಢಿಸ್ಕೊಂಡು ಆತ ವಿದ್ಯೆಯ ಪರ್ವತ ಆಗೋದಂತೆ. ಅದು ನಿಜವಾದ ವಿದ್ಯೆ ಅಂತ ಸರ್ವಜ್ಞ ಹೇಳ್ತಾರೆ. ಹಾಗೆ ನೋಡಿ, ಅವರು ಇಡೀ ಒಂದು 20 ದೇಶಗಳನ್ನು ತಿರುಗಿ ಅಲ್ಲಿನ ದೇಶ, ಭಾಷೆ, ನೆಲ, ಜಲ, ಜನ, ಜೀವನ, ಆಹಾರ, ವಿಚಾರ, ಸಂಸ್ಕೃತಿ ಎಲ್ಲವನ್ನು ಅಧ್ಯಯನ ಮಾಡ್ತಾ, ಸುಮ್ಮನೆ ಎಲ್ಲ ಮೇಲ್ನೋಟಕ್ಕೆ ಪ್ರವಾಸಕ್ಕೆ ಹೋದ ಹಾಗೆ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಕೆಲವು ಇರ್ತವೆ. ಉದಾಹರಣೆಗೆ ದುಬೈ ಅಂತ ತಕ್ಷಣ ಬುರ್ಜ್ ಖಲೀಫಾ ಅಂತ ಟಿಂಗ್ ಅಂತ ಬರುತ್ತೆ. ಅಲ್ಲ, ಅದರ ಒಳಗಡೆ ಒಂದು ಬದುಕಿರುತ್ತೆ. ಬುರ್ಜ್ ಖಲೀಫಾ ದ ಡೆಡ್ ಅಪೋಸಿಟ್ ಒಬ್ಬ ಬಡವ್ರ ಬದುಕಂತಿರುತ್ತೆ. ಅಲ್ಲಿ ನಿಜವಾದ ಕಥೆಗಳಿರ್ತವೆ. ಆ ಥರದ ಕಥೆಗಳನ್ನು ಹುಡುಕ್ತಾ, ಬದುಕನ್ನು ಎಕ್ಸ್ಪ್ಲೋರ್ ಮಾಡ್ತಾ, ಓಡಾಡ್ತಾ, ತುಂಬ ವಿಚಾರಗಳನ್ನು, ನಾಲೆಡ್ಜ್ನ ತಿಳ್ಕೊಂಡು ಅದನ್ನು ಕನ್ನಡಿಗರಿಗೆ ಕೊಡ್ತಿರುವಂತಹ ನನ್ನ ಸೋದರ ನಮ್ಮ ರಾಮಣ್ಣ. ಒಳ್ಳೆಯದಾಗಲಿ ರಾಮಣ್ಣ ಅಂತ ಕೇಳ್ತೀನಿ. ಅದನ್ನೇ ಹೇಳಿದ್ದು, ದೊಡ್ಡವರೆಲ್ಲ, ದಾರ್ಶನಿಕರು ಎಲ್ಲ, ಕುವೆಂಪು ಥರದವರೆಲ್ಲ ಹೇಳಿದ್ದು. ಅಂದರೆ ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದೂ ಮುಟ್ಟದಿರು, ಓ ಅನಂತವಾಗಿರು. ಅಂದರೆ ಅದೇ ಅರ್ಥ. ಅಂದರೆ ಮನೆ ಕಟ್ಟಬೇಡ ಅಂತಲ್ಲ, ಇರಬೇಕು. ಹಂಗಂತ ಕಾಡಲ್ಲಿ ಬದುಕೋಕ್ಕಾಗಲ್ಲ. ಅಂದರೆ ಮನಸ್ಸೊಳಗಡೆ ಯಾವುದೇ ಗೋಡೆಗಳನ್ನ ಹಾಕೋಬೇಡ. ನಾನು ಈ ಜಾತಿ, ನಾನು ಈ ಧರ್ಮ, ನಂದು ಈ ಭಾಷೆ, ನಾನು ಶ್ರೇಷ್ಠ, ನೀನು ಕನಿಷ್ಠ, ಇಂಥವನ್ನು ಇಟ್ಕೊಳ್ಳದೆ ನಿನಗೆ ಗೊತ್ತಿಲ್ಲದೆ ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ಜಾತಿಲಿ, ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟುಬಿಡ್ತೀಯ. ಆದರೆ ನಿನಗೆ ಬುದ್ಧಿ ಬಂದ ನಂತರ ಇನ್ನೊಂದು ನೋಡು, ಕಲ್ತ್ಕೋ, ತಿಳ್ಕೊ, ಅರ್ಥ ಮಾಡ್ಕೋ. ನಿನ್ನ ಬದುಕನ್ನು ಚೆನ್ನಾಗಿ ಬದುಕು, ನಿನ್ನ ಸುತ್ತಲವ್ರ ಬದುಕನ್ನು ಚೆನ್ನಾಗಿ ಬದುಕು ಅನ್ನೋದೇ ಇಡೀ ಅನಿಕೇತನ ತತ್ವದ ವಿಚಾರ. ಸೊ ಅದನ್ನು ಮಾಡ್ತೀವಿ ನಮ್ಮ ರಾಮಣ್ಣ ಮಾತ್ರ ಅಲ್ಲ, ನಮ್ಮ ಎಲ್ಲ ಯಾರು ದೇಶ ಕ್ರಿಯೇಟರ್ಸ್, ನೀವು ಅಷ್ಟೇ.
ನೀವು ಅದನ್ನೇ ಮಾಡ್ತಿರೋದು. ಭಾಳ ಮುಖ್ಯವಾಗಿ ನಾನು ಭಾಳ ಬೆರಗಿದೆ. ಯಾಕಂದರೆ ಈ ನಮ್ಮ ಅದು ಡಾಕ್ಟರ್ ಬ್ರೋ ಅವ್ರು ಇರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟ್ನವ್ರು ಇರ್ಬೋದು, ಲೋಹಿತ್ ಅವ್ರು ಯಾಕೆ ಇತ್ತೀಚೆಗೆ ವಿಡಿಯೋ ಮಾಡ್ತಿಲ್ಲ, ಯಾಕೆ ಅಂತ ಹಣ ಬೇಗ ತಿಳಿಸಂಥವ್ರಾಗಿ, ನಮ್ಮ ರಾಮಣ್ಣ ಆಗು, ಇಂಥ ಅನೇಕ. ಆಮೇಲೆ ಈಗ ತುಂಬ ಜನ ಹೆಣ್ಮಕ್ಳು ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಇದ್ದಾರೆ. ನಾನು ಅವರು ಒಂದ್ಸಲ ನನ್ನ ಫೋನಲ್ಲಿ ಮಾತಾಡಿದ್ದೆ. ಸೊ ಅವರೆಲ್ಲರೂ ನೋಡಿ, ಆ ಹೆಣ್ಮಗಳು ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅನ್ನೋ ಹೆಣ್ಮಗಳು, ಅವರು ನಮ್ಮಲ್ಲಿ ಇದೆ ಗೊತ್ತಾ, ಹೆಣ್ಣು ಮಗಳು ಅಂತಂದರೆ ಅಯ್ಯೋ ಪಾಪ ಅಮ್ಮ ಸಂಜೆ 6 ಗಂಟೆ ಮುಂಚೆ ಮನೆ ಬಂದು ಆಕೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಬೀಯಿಂಗ್ ವರ್ಕಿಂಗ್ ವಿತ್ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಅವರು ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಿರೋ ರೀತಿ, ಈ ಥರ ಜಗತ್ತನ್ನು ತನ್ನ ಒಳಗಡೆ ಇಳಿಸ್ಕೊಳ್ಳೋಕೆ ಮಾಡ್ತಿರೋ ಪ್ರಯತ್ನ ಇದೆ ಭಾಳ ದೊಡ್ಡದು. ಆ ಮೂಲಕ ನಮ್ಮನ್ನು ಕೂಡ ಎಜುಕೇಟ್ ಮಾಡ್ತಿದ್ದಾರೆ, ಅವೇರ್ ಮಾಡ್ತಿದ್ದಾರೆ, ನಮ್ಮನ್ನು ಮುಕ್ತರನ್ನಾಗಿಸ್ತಿದ್ದಾರೆ. ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಇರುವ ಅಂತಹ ಸಣ್ಣತನಗಳನ್ನು ಬಿಡುವಂಥ ಪ್ರಯತ್ನ ಅವೆಲ್ಲ ಅದನ್ನು ಮಾಡ್ತಿರುವಂಥ. ಎಲ್ರಿಗೂ ಒಳ್ಳೆಯದಾಗಲಿ, ವಿಶಾಲವಾಗಿ ಬದುಕೋಣ, ವಿಶಾಲವಾಗಿ ನೋಡೋಣ. ಹಂಗಂತ ಸ್ವೇಚ್ಛೆ ಅಲ್ಲ ಅದು. ಹೃದಯ ವೈಶಾಲ್ಯತೆ, ಮನಸ್ಸಿನ ವೈಶಾಲ್ಯತೆ ಅಂದರೆ ಸ್ವೇಚ್ಛೆ ಅಲ್ಲ. ಎಲ್ಲ ನಿಯಂತ್ರಣಗಳಲ್ಲೂ ಯಾವುದೇ ಕಾನೂನನ್ನು ದಾಟದೆ ಮುಕ್ತವಾಗಿ ಬದುಕೋದಿದೆಯಲ್ಲ, ನಿಜವಾದ ಬದುಕು. ಹಾಗೆಲ್ಲ ಬದುಕ್ತಿರೋ ಎಲ್ಲರೂ ಒಳ್ಳೆಯದಾಗಲಿ. ರಾಮ್ ಪ್ರಸಾದ್ ಮಹಾಬಲ ರಾಮ್ ಅವ್ರಿಗೆ ಒಳ್ಳೆಯದಾಗಲಿ. ಗ್ಲೋಬಲ್ ಕನ್ನಡಿಗ ಎಂಥ ಒಳ್ಳೆಯ ಚಾನಲ್ಲು. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಡೀ ಜಗತ್ತನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಅನೇಕ ಈಗಾಗಲೇ 270ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದಾರೆ ಅವರು. ಒಂದೊಂದು ರೋಚಕವಾದ ಕಥೆಗಳು ಅವೆಲ್ಲ. ಒಂದೊಂದು ಸಿನಿಮಾ ನೋಡಿದ, ಒಂದು ಒಳ್ಳೆಯ ಸಿನಿಮಾ ನೋಡಿದ ಅನುಭವವನ್ನು ಕೊಡ್ತಾ ಹೋಗೋದು ಕೇಳ್ಕೊತಾ. ಅವ್ರ ತಾಯಿಗೂ ಅಮ್ಮ ಭಾಳ ಧನ್ಯವಾದಗಳು. ಹೀಗಾಗಿ ಅವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಒಳ್ಳೆ ಕೆಲಸ ಮಾಡೋ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಗ್ಲೋಬಲ್ ಕನ್ನಡಿಗ, ಜೈ ಕಲಾ ಮಾಧ್ಯಮ. ಕಲಾ ಮಾಧ್ಯಮಕ್ಕೆ ನೋಡಿ 7 ಕೋಟಿ ಕನ್ನಡಿಗರಿದ್ದೀರಾ, 7 ಕೋಟಿ ಸಬ್ಸ್ಕ್ರೈಬರ್ಸ್ ಆಗಬೇಕು. ನಿಮ್ಗೇನಾಗೋದು, ನೀವು ಊರು ಹೋಗಿ. ನಿಮ್ಗಾದ್ರೆ ನಮಗೂ ಅದಾಗ್ತಾನೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡಿ. ಎಸ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.